ಇಲ್ಲ ಇಲ್ಲ ಯಮರಾಜ್, ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೀವು ಇದೆಲ್ಲ ಮಾಡ್ತಾ ಇರೋ ಧರ್ಮದ ವಿರುದ್ಧ ಆಗುತ್ತೆ. ಹೂನಪ್ಪ, ಅಂತ ಕೆಲಸ ಏನ್ ಮಾಡ್ದೆ ನಾನು? ನೀವು ನಂಗೆ ಶಿಕ್ಷೆ ಕೊಡ್ಬೇಕು ಅಂತ ಇದ್ದೀರಾ. ನಿಮ್ಗೆ ಗೊತ್ತಾನೆ ನಾನು ಆಂಜನೇಯ ಸ್ವಾಮಿಗೆ ಎಂತ ದೊಡ್ಡ ಭಕ್ತ ಅಂತ. ಭಕ್ತನ್ ಗುಣಗಳು ಏನ್ ಕಾಣಿಸ್ತಾನೆ ಇಲ್ಲ. ನಾನು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತೀನಿ, ಮತ್ತೆ ಆ ದಿನ ನಾನು ನಾನ್ ವೆಜ್ ನ ಮುಟ್ಟೋದು ಇಲ್ಲ. ಮತ್ ಮಿಕ್ಕಿದ ದಿವಸ ಅದೆಲ್ಲ ಸುಮ್ನೆ ತಮಾಷೆ ತಿನ್ಕೊಂಡು. ಅದೇ ಬಾ, ನೀನ್ ಸುಮ್ನೆ ತಮಾಷೆ ತಿನ್ಕೊಳ್ಳೋದಿಲ್ಲ, ನಮ್ ಮೇಗಡೆ ರಿಪೋರ್ಟ್ ಕಳಿಸ್ಬೇಕಾಗುತ್ತೆ. ನಿಮ್ಗೆ ಅರ್ಥ ಆಯ್ತಿಲ್ಲ, ನಾನು ಆಂಜನೇಯ ಸ್ವಾಮಿ ಭಕ್ತ. ನೀನ್ ಯಾರ್ ಭಕ್ತನಾರು ಆಗಿರೋ, ನೀನ್ ಮಾಡಿರೋ ಕರ್ಮಕ್ಕೆ ನಾವು ಶಿಕ್ಷೆ ಕೊಡದೆ ಬಿಡಕ್ ಆಗೋದೇ ಇಲ್ಲ. ಎಸ್, ದೇವ್ರು ಬಂದ್ಬಿಟ್ರು. ಓ ಹನುಮಾನ್, ನೀನ್ ಇಲ್ಲಿ? ಎಲ್ಲಿ ನನ್ ಭಕ್ತ ಸಂಕಟದಲ್ಲಿರ್ತಾನೋ ಅಲ್ಲಿ ನಾನು ಬರ್ಲೇಬೇಕು. ಅಯ್ಯೋ, ಯಾವ ಸುಮ್ಮನೆ ಭಕ್ತ, ಅವ್ನ್ ಸ್ವಾರ್ಥಕ್ಕೋಸ್ಕರ ಪಾಪ ಮೂಕ್ ಪ್ರಾಣಿಗಳನ್ನ ಹತ್ಯೆ ಮಾಡ್ತಿದ್ದ. ಆದ್ರೆ ಶನಿವಾರ ಮಾಡಿಲ್ವಲ್ಲ. ಏನ್ ಹೇಳ್ತಾ ಇದೀರಾ ನೀವು? ಇವನು 18 ವರ್ಷದ ವಯಸ್ಸಿಂದಾನೆ ಪ್ರತಿ ಶನಿವಾರ ನಾನ್ ವೆಜ್ ತಿನ್ನೋದ್ ಬಿಟ್ಬಿಟ್ಟ. ಆ ಕಡೆಯಿಂದ ನೋಡು, ಇವನು ಎಷ್ಟು ಪ್ರಾಣಿಗಳನ್ನ ಕಾಪಾಡೋನೆ, ಸರಿ ತಾನೆ? ಅದಕ್ಕೆ ಯಮರಾಜ್ರೆ, ನಾನು ಇವನ್ ಶಿಕ್ಷೆನ ಸಮಾಪ್ತ ಮಾಡ್ಬೇಕು ಅಂತ ಇದೀನಿ. ಆದ್ರೆ ಅದನ್ನ ಮಾಡಕ್ಕಾಗಲ್ಲ, ಯಾಕಂದ್ರೆ ಇವತ್ತು ಭಾನುವಾರ. ಅಯ್ಯೋ, ಹೌದಲ್ವಾ, ನಂಗೆ ಇವತ್ ಜ್ಞಾಪನ ಐತಿ, ಇವತ್ ಭಾನುವಾರ. ಅದಕ್ಕೆ ನಾವ್ ಇವ್ನಿಗೆ ಚಾವಟಿ ಹೊಡಿಯಕ್ಕಾಗಲ್ಲ. ಮತ್ತೆ ಮೋಸ್ಟ್ಲಿ ನಾನು ಇವತ್ತು ಚಾವಟಿ ಹಿಡಿದು ತಪ್ಪಿಸ್ಕೊಂಡೆ ಅನ್ಸುತ್ತೆ. ನೀವಿಬ್ರು ಹಿಂದೆ ಏನ್ ನೋಡ್ತಾ ಇದ್ದೀರಾ?